ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯ ಸರ್ಕಸ್ ವಿಚಾರ ಸೌಂಡ್ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ಜುಲೈ 24ರಂದು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸುತ್ತಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ಆಗಮಿಸುತ್ತಿರೋದು. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಹುಲ್ ಗಾಂಧಿ ಸಹ ಭಾಗಿಯಾಗ್ತಾರೆ. ವೀಕ್ಷಕರ ಹಾಗೆ ಉಸ್ತುವಾರಿಗಳ ಸಭೆಯಲ್ಲಿ ಭಾಗ ಆಗ್ತಾರೆ ರಾಹುಲ್ ಗಾಂಧಿ. ಜುಲೈ 24ರ ಒಳಗಾಗಿ ಸಚಿವ ಸಂಪುಟ ಪ್ರಕ್ರಿಯೆ ಕೂಡ ಮುಗಿದೋಗ್ಬಿಡುತ್ತಾ? ರಾಹುಲ್ ಗಾಂಧಿ ಆಗಮಿಸಿದ ವೇಳೆಯಲ್ಲೇ ಎಲ್ಲವೂ ಫೈನಲ್ ಆಗತ್ತಾ ಅನ್ನುವಂತಹ ಕೆಲ ಅನುಮಾನಗಳಿದೆ. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಸಮಿತಿ ಅಧ್ಯಕ್ಷರ ಆಯ್ಕೆ ಅಂದರೆ ಡಿಸಿಸಿ ಪ್ರೆಸಿಡೆಂಟ್ಸ್ ಹಾಗೆ ಸಂಘಟನಾ ಬಲವರ್ಧನೆಗೆ ಸಂಬಂಧಪಟ್ಟ ಹಾಗೆ ವೀಕ್ಷಕರು ಹಾಗೆ ಉಸ್ತುವಾರಿಗಳೊಂದಿಗೆ ರಾಹುಲ್ ಗಾಂಧಿ ಈಗಾಗಲೇ ದೆಹಲಿಯಲ್ಲಿ ಮಹತ್ವದ ಸಭೆಯನ್ನ ನಡೆಸಿದ್ದಾಗಿದೆ. ಪಾರದರ್ಶಕತೆ ಬೇಕು, ಜೊತೆಗೆ ಪಕ್ಷದ ಬಲವರ್ಧನೆ ಬೇಕು ಅನ್ನೋದು ಸಭೆಯ ಉದ್ದೇಶವಾಗಿತ್ತು. ಅದಾದ ನಂತರದಲ್ಲಿ ಜುಲೈ 24ನೇ ತಾರೀಕು ಬೆಂಗಳೂರಿಗೆ ಆಗಮಿಸ್ತಾರೆ. ಜಿಲ್ಲಾಧ್ಯಕ್ಷರನ್ನ ಯಾವುದೇ ಇನ್ಫ್ಲೂಯೆನ್ಸ್ ಅಥವಾ ಯಾವುದೇ ಕೋಟಾ ಇಲ್ಲದೆ ಕೇವಲ ಅರ್ಹತೆಯ ಆಧಾರದ ಮೇಲೆ ನೇಮಕ ಮಾಡಬೇಕು. ಜೊತೆಗೆ ಈ ಎಲ್ಲ ಪ್ರೊಸೀಜರ್ಸ್ ಏನಿದೆ ಪ್ರಾಮಾಣಿಕತೆಯಿಂದ ಕೂಡಿರಬೇಕು ಅಂತ ಈಗಾಗಲೇ ಸೂಚನೆಯನ್ನ ರಾಹುಲ್ ಗಾಂಧಿ ಹೊರಡಿಸಿದ್ದಾರೆ. ಜೊತೆಗೆ ಅವರ ವಯೋಮಿತಿ, ಅನುಭವ ಎಲ್ಲವನ್ನ ಕನ್ಸಿಡರ್ ಮಾಡಬೇಕು. ಕನಿಷ್ಠ ಆದರೂ 5 ವರ್ಷಗಳ ಕಾಲ ಪಕ್ಷದಲ್ಲಿ ನಿರಂತರವಾಗಿ ಸಂಘಟನಾ ಅನುಭವವನ್ನ ಹೊಂದಿರುವಂಥವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡುವಂತಹ ವಿಚಾರಕ್ಕೆ ಕೈ ಹಾಕಿರೋದು ಗೊತ್ತಾಗ್ತಾ ಇದೆ. ಇದರ ಬೆನ್ನಲ್ಲೇ ಜುಲೈ 24ರಂದು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸ್ತಾರೆ.